ಎಲ್ಲಿ ನೋಡಿದ್ರು ಬರೀ ಚಿನ್ನದೇ ಮಾತು. Gold prices closing above $4,000 an ounce for the first time Recently, ever. they've been making headlines for a reason that has become so expensive. ಬಂಗಾರ ಕೊಳ್ಳುವಂತಹ ಮಹಿಳೆಯರಿಗೆ ಅಂತೂ ಇದು ಶಾಕಿಂಗ್ ನ್ಯೂಸ್. ಏರಿಕೆ ಆಗಿರೋ 2244 ರೂಪಾಯಿ ಇವತ್ತು 1.2. ಮೊನ್ನೆ ಇನ್ನು 9ರಿಂದ 9,000 ಸಾವಿರ ಇದ್ದಿದ್ದು ಗ್ರಾಮ್ಗೆ ಇವತ್ತು ನಾನು ವಿಡಿಯೋ ಮಾಡಬೇಕಾದ್ರೆ ಹತ್ತತ್ರ 13,000 ಆಗಿದೆ. ಇದಕ್ಕೆಲ್ಲ ಕಾರಣ ಯಾರು? 1974 ಆದಮೇಲೆ ಇದೇ ಮೊದಲನೇ ಸಾರಿ ಚಿನ್ನದ ಬೆಲೆ ಇಷ್ಟೊಂದು ರೇಟ್ ಆಗಿರೋದು. ಅದರಲ್ಲೂ ಈ 2025ರಲ್ಲಂತೂ ಚಿನ್ನದ ಬೆಲೆ 50% ಏರಿಕೆ ಆಗಿದೆ. ಅದರಲ್ಲೂ ಈ 3 ತಿಂಗಳಿದೆಯಲ್ಲ, ಈ 3 ತಿಂಗಳಲ್ಲಿ 20% ಏರಿಕೆ ಆಗಿದೆ. ಇದು ಅಕ್ಟೋಬರ್ 7ರ ಡೇಟಾ ಪ್ರಕಾರ. ಇದ್ರ ಹಿಂದೆ ಇರೋ ಅಸಲಿ ಕಾರಣ ಏನು? ಚಿನ್ನದ ಬೆಲೆ ಇದೇ ಥರ ಮೇಲೋಗುತ್ತಾ ಅಥವಾ ಕೆಳಗಿಳಿಯುತ್ತಾ? ಬನ್ನಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಮಾಸ್ ಮತ್ತು ಇಸ್ರೇಲ್ ನಡುವೆ ನಡೆದಂಥ ಸೀಸ್ ಫೈರ್, ಇದರಿಂದ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಯಿತು. ಇದರಲ್ಲಿ ತಗೊಳ್ಳೋ ಸಂಖ್ಯೆ ಹೆಚ್ಚಾಗಿದ್ದರಿಂದ ಚಿನ್ನದ ಬೆಲೆ ಮೇಲೆ ಅಷ್ಟೊಂದೇನು ಎಫೆಕ್ಟ್ ಆಗಲಿಲ್ಲ. ಆದರೆ ಇದೊಂದೇ ಕಾರಣ ಅಲ್ಲ, ಇದೇ ಥರ ಇನ್ನೂ ಹಲವಾರು ಕಾರಣಗಳಿವೆ. ಜಗತ್ತಲ್ಲಿ ಎಲ್ಲ ಕಡೆ ಇರುವಂತಹ ಪೊಲಿಟಿಕಲ್ ಟೆನ್ಷನು ಮತ್ತು ವಾರು, ಅದರಲ್ಲಿ ಯುಕ್ರೇನ್ ಮತ್ತು ರಷ್ಯಾ ವಾರು, ಮಿಡಲ್ ಈಸ್ಟಲ್ಲಿ ಇಸ್ರೇಲ್ ಮತ್ತು ಹಮಾಸ್ ನಡುವೆ ನಡೀತಿರೋಂಥ ಜಗಳ, ಅಮೆರಿಕ ಮತ್ತು ಚೈನಾ ನಡುವೆ ನಡೀತಿರುವಂತಹ ಟ್ರೇಡ್ ವಾರು, ಫ್ರಾನ್ಸ್ ಮತ್ತು ಜಪಾನಲ್ಲಿ ಇರುವಂತಹ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ಈಗ ಆಗ್ತಿರೋದನ್ನೆಲ್ಲ ನೋಡಿ ಹೂಡಿಕೆ ಮಾಡೋರಿಗೆ ಟೆನ್ಷನ್ ಆಗಿ ಎಲ್ಲ ಕೂಡ ಚಿನ್ನದ ಕಡೆ ಹೋಗ್ತಿದ್ದಾರೆ. ಯಾಕಂದರೆ ಜಗತ್ತಲ್ಲಿ ಏನೇ ಆದರೂ ಕೂಡ ಚಿನ್ನ ಸೇಫ್ ಅಂತ. ಇದರೆಲ್ಲದ್ರ ಜೊತೆ ಅಮೆರಿಕದ ಟ್ರಂಪ್ ಟ್ಯಾರಿಫ್ ಹಾಕೋದಿರ್ಬೋದು. ಅಥವಾ ಹಣದುಬ್ಬರ ಬರುತ್ತೆ ಅನ್ನೋ ಒಂದು ಭಯದಿಂದ ಎಲ್ಲರೂ ಕೂಡ ಚಿನ್ನದ ಕಡೆ ವಾಲ್ತಿದ್ದಾರೆ. ಇನ್ನು ಟ್ಯಾರಿಫ್ ವಾರ್ ಆದಮೇಲೆ ಡಿ-ಡಾಲರೈಸೇಷನ್ ಅನ್ನೋ ಕೂಗು ಎಲ್ಲ ಕಡೆ ಕೇಳಿಬರ್ತಿದೆ. ಈಗ ಡಾಲರ್ ಮೇಲಿರುವಂತಹ ಡಿಪೆಂಡೆನ್ಸಿನ ಕಮ್ಮಿ ಮಾಡಬೇಕು ಅಂದರೆ ಏನು ಬೇಕು? ಚಿನ್ನ. ಇನ್ನು ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಕೂಡ ಚಿನ್ನನ ಬೈ ಮಾಡ್ತಿದೆ ಅಂತ ನ್ಯೂಸ್ ಇದೆ. ಇನ್ನು ಇದೆಲ್ಲ ಸ್ಟಾರ್ಟ್ ಆಗಿದ್ದು ರಷ್ಯಾ ಮತ್ತು ಯುಕ್ರೇನ್ ವಾರ್ ಟೈಮಲ್ಲಿ. ಈ ಟೈಮಲ್ಲಿ ಅಮೆರಿಕ ಇಬ್ಬತ್ತು ಸ್ಯಾಂಕ್ಷನ್ಸ್ನೆಲ್ಲ ರಷ್ಯಾ ಮೇಲೆ ಹಾಕ್ಬಿಟ್ಟು ಅವ್ರ ಹತ್ರ ಇದ್ದಂತಹ ಡಾಲರ್ಸ್ನ ಖರ್ಚು ಮಾಡ್ದಂಗೆ ಮಾಡಿಬಿಟ್ಟಿದ್ರು. ಇದರಿಂದ ವರ್ಲ್ಡಲ್ಲಿರುವಂತಹ ಎಲ್ಲ ದೇಶದ ಬ್ಯಾಂಕ್ಗಳು ಕೂಡ ಡಾಲರಲ್ಲಿ ಕಾಸಿಡೋ ಬದಲು ಚಿನ್ನದ ಮೇಲೆ ಹೂಡಿಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದರೆ ಡಾಲರ್ ಮೇಲಿದ್ದಂತಹ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೊಳಕ್ಕೋಸ್ಕರ. ಮೊದಲನೇದಾಗಿ ಪೀಪಲ್ ಬ್ಯಾಂಕ್ ಆಫ್ ಚೈನಾ ಅವರು ಲಾಸ್ಟ್ 11 ತಿಂಗಳಿಂದ ಚಿನ್ನ ಬೈ ಮಾಡ್ತಿದ್ದಾರೆ. ಈಗಾಗಲೇ ಇವ್ರ ಹತ್ರ 2300 ಟನ್ ಚಿನ್ನ ಇದೆ ಅಂತ ಹೇಳಲಾಗ್ತಿದೆ. ಯಾವುದೇ ಒಂದು ಹಬ್ಬ ಅಥವಾ ಶುಭ ಸಮಾರಂಭ ಕಾರ್ಯಕ್ರಮ ಅಂದರೆ ಚಿನ್ನ ಬೇಕೇ ಬೇಕು. ಈಗ ಹಬ್ಬದ ಸೀಸನ್ ಬೇರೆ, ನೆಕ್ಸ್ಟು ದೀಪಾವಳಿ ಹಬ್ಬ ಬರ್ತಿದೆ. ಇಂಥ ಟೈಮಲ್ಲಿ ಈಗಾಗಲೇ ರೇಟ್ ಜಾಸ್ತಿ ಆಗಿರಬೇಕಾದ್ರೆ ನಮ್ಮ ಜನ ತಗೋತಾರಾ? ಇನ್ನು ಜನ ಏನಾದರೂ ಚಿನ್ನದ ಪ್ರೈಸ್ ಜಾಸ್ತಿ ಆಗಿದೆ ಅಂತೇಳಿ ಕಡಿಮೆ ತೊಗೊಳೋಣ ಅಥವಾ ತಗೊಳೋದೇ ಬೇಡ ಅಂತ ಡಿಸೈಡ್ ಆದರೆ ಡಿಮ್ಯಾಂಡ್ ಕಮ್ಮಿಯಾಗಿ ಚಿನ್ನದ ಪ್ರೈಸ್ ಮೇಲೆ ಹೊಡ್ತಾ ಬಿಡ್ಬೋದು. ಈಗ ಚಿನ್ನದ ರೇಟು ಜಾಸ್ತಿ ಆಗಿರೋದ್ರಿಂದ ಏನೇಂದ್ರ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ ನೋಡೋದಾದರೆ ಎಲೆಕ್ಟ್ರಿಕ್ ಐಟಮ್ಸ್ ಮೇಲೆ ರೇಟ್ ಜಾಸ್ತಿ ಆಗುತ್ತೆ. ಯಾಕಂದರೆ ಗೋಲ್ಡು ತುಕ್ಕಿಡಿಯಲ್ಲ ಅಂತೇಳಿ ಎಲ್ಲ ಚಿಕ್ಕ ಪುಟ್ಟ ಎಲೆಕ್ಟ್ರಿಕ್ ಐಟಮ್ಸಲ್ಲೂ ಕೂಡ ಗೋಲ್ಡ್ನ ಬಳಸ್ತಾರೆ. ಚಿಪ್ಸೆಟ್ಟು ಮತ್ತು ಸರ್ಕ್ಯೂಟು ಅದೆಲ್ಲ ಯಾಕೆ? ಈ ವಿಡಿಯೋ ನೋಡ್ತಿರೋ ನಿಮ್ಮ ಮೊಬೈಲಲ್ಲಿ ಕೂಡ ಚಿನ್ನ ಬಳಸ್ತಾರೆ, ಆದರೆ ಸಣ್ಣ ಪ್ರಮಾಣದಲ್ಲಿ. ಸೊ ಮುಂದೆ ಹೋಗ್ತಾ ಚಿನ್ನದ ರೇಟ್ ಏನಾದರೂ ಜಾಸ್ತಿ ಆದರೆ ಈ ಎಲೆಕ್ಟ್ರಿಕ್ ಐಟಮ್ ರೇಟ್ಗಳು ಕೂಡ ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ಏನು ಅಂತ ನೋಡೋದಾದರೆ ಚಿನ್ನ ರೇಟ್ ಆದ ಟೈಮಲ್ಲಿ ಕೆಲವರು ಪ್ರಾಫಿಟ್ ಮಾಡ್ಕೊಳಕ್ಕೋಸ್ಕರ ಚಿನ್ನನ ಸೇಲ್ ಮಾಡ್ತಾರೆ. ಆದರೆ ಪ್ರೈಸ್ ಮೇಲೆ ಏನು ಅಷ್ಟೊಂದು ಹೊಡ್ತಾ ಬೀಳಲ್ಲ, ಯಾಕಂದರೆ ಕೊಳ್ಳೋರ ಸಂಖ್ಯೆನೂ ಕೂಡ ಅಷ್ಟೇ ಇರುತ್ತೆ. ಇದೆಲ್ಲ ನೋಡ್ತಿದ್ರೆ ಗೋಲ್ಡ್ ರೇಟು ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ಅಂತ ಇಲ್ಲ. ಈ ವಾರ್ಗಳು, ಪೊಲಿಟಿಕಲ್ ಸಿಚುವೇಶನ್ಸು, ಸೆಂಟ್ರಲ್ ಬ್ಯಾಂಕ್ ಪಾಲಿಸಿ, ಡಿಮ್ಯಾಂಡು ಮತ್ತು ಡಾಲರು, ಜಿಯೋ ಪಾಲಿಟಿಕ್ಸು, ಜನರ ಮನಸ್ಥಿತಿ, ಇವೆಲ್ಲ ಸೇರಿಕೊಂಡು ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿದೆ ಅಷ್ಟೇ. ಸೊ ಈಗ ಈ ಎಲ್ಲ ಕಾರಣಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮೊದಲು ನೀವು ಯೋಚನೆ ಮಾಡಿ, ನಿಮ್ಮ ರಿಸರ್ಚ್ನ ಮಾಡಿ, ಆಮೇಲೆ ಇನ್ವೆಸ್ಟ್ ಮಾಡಿ. ಸೊ ಲಾಸ್ಟಲ್ಲಿ ನನ್ನ ಕಡೆಯಿಂದ ನಿಮಗೊಂದು ಕ್ವಶನ್ ಇದೆ. ನೀವು ಸ್ಟಾಕ್ ಮಾರ್ಕೆಟ್ ಕಡೆನಾ ಅಥವಾ ಚಿನ್ನದ ಕಡೆನಾ? ಕಮೆಂಟ್ ಮಾಡಿ ತಿಳಿಸಿ. ಸಿಗುವ ಮುಂದಿನ ವಿಡಿಯೋದಲ್ಲಿ.